2018ರ ಸಂದರ್ಭದಲ್ಲಿ ರಾಜ್ಯದಲ್ಲಿ ಪ್ರತ್ಯೇಕ ಲಿಂಗಾಯತ ಧರ್ಮದ ಕೂಗು ಎದ್ದಿತ್ತು. ಆಗ ಸ್ವತಃ ರಾಜ್ಯ ಸರ್ಕಾರ ಅಂದ್ರೆ ಆಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದ್ರು. ಪ್ರತ್ಯೇಕ ಲಿಂಗಾಯತ ಧರ್ಮಕ್ಕೆ ಅದು ವಾಪಸ್ ಬಂದಿದೆ. ಆದ್ರೆ ರಾಜಕೀಯವಾಗಿ ಪರಿಣಾಮ ಏನಾಯಿತು ಅಂತ ಹೇಳಿದ್ರೆ, ಕಾಂಗ್ರೆಸ್ 2018ರ ವಿಧಾನಸಭಾ ಚುನಾವಣೆಯಲ್ಲಿ ಸೋಲು ಕಾಣ್ತು. ಅದಕ್ಕೆ ನೇರವಾಗಿ ಕಾರಣ ಏನು ಅಂತ ಹೇಳಿದ್ರೆ, ಲಿಂಗಾಯತ ಧರ್ಮವನ್ನ ಹೊಡೆಯುವಂತ ಕೆಲಸ ಸಿದ್ದರಾಮಯ್ಯನವರು ಮಾಡಿದ್ರು. ಸೊ ಇದೇ ಕಾರಣಕ್ಕಾಗಿ ಸೋಲಾಯಿತು ಅನ್ನುವಂತಹ ವಾದವೂ ಕೂಡ ಇದೆ. ಅದನ್ನ ಸ್ವತಃ ಕೆಪಿಸಿಸಿ ಅಧ್ಯಕ್ಷರು DCM DK ಶಿವಕುಮಾರ್ ಅವರು ಕೂಡ ಒಪ್ಪಿಕೊಂಡಿದ್ದಾರೆ. ಅಲ್ಲಿಗೆ ಈ ಹಿಂದೆ ಮೊದಲ ಅವಧಿಯಲ್ಲಿ ಕಾಂಗ್ರೆಸ್ ಈ ರೀತಿಯ ಪ್ರಯತ್ನ ಅಂದ್ರೆ ಪ್ರತ್ಯೇಕ ಲಿಂಗಾಯತ ಧರ್ಮ ಸ್ಥಾಪನೆಯ ಅಥವಾ ಹುಟ್ಟು ಹಾಕುವಂತ ಪ್ರಯತ್ನಕ್ಕೆ ಕೈ ಹಾಕಿದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಡ್ಯಾಮೇಜ್ ಆಗಿದೆ. ಸೊ ಮತ್ತೆ ಕೈ ಹಾಕ್ತಾ ಇದೆ. ಈ ಬಾರಿಯ ಲೆಕ್ಕಾಚಾರ ಏನು, ರಾಜಕೀಯವಾಗಿ ಏನೆಲ್ಲ ಆಗಬಹುದು, ಇದು ರಾಜಕೀಯವಾಗಿ. ಇನ್ನು ಸಾಮಾಜಿಕವಾಗಿ ನೋಡೋದಾದ್ರೆ, ಈ ಹಿಂದೆ ವೀರಶೈವ ಲಿಂಗಾಯತ ಧರ್ಮ ಪ್ರತ್ಯೇಕ ಅಥವಾ ವೀರಶೈವ ಲಿಂಗಾಯತ ಧರ್ಮ ಅನ್ನೋದು ಜಾತಿ ಅಲ್ಲ, ಅದೊಂದು ಧರ್ಮ ಅಂತ. ಇಲ್ಲ ವೀರಶೈವರೇ ಬೇರೆ, ಲಿಂಗಾಯತರೇ ಬೇರೆ. ವೀರಶೈವರಿಗೂ ಲಿಂಗಾಯತರಿಗೂ ಸಂಬಂಧ ಇಲ್ಲ. ಲಿಂಗಾಯತ ಅನ್ನೋದು ಪ್ರತ್ಯೇಕ ಧರ್ಮ, ಅದು ಜಾತಿ ಅಲ್ಲ ಅನ್ನುವಂಥ ವಾದ. ಸೊ ಈಗ ಮತ್ತೊಮ್ಮೆ ವಿಚಾರಕ್ಕೆ ಬಂದಿರೋದು ಯಾಕೆ ಮುನ್ನೆಲೆಗೆ ಅಂತ ಹೇಳಿದ್ರೆ, ರಾಜ್ಯದಾದ್ಯಂತ ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ ಸಮೀಕ್ಷೆ ನಡೀತಾ ಇದೆ ಜಾತಿ ಆಧಾರಿತ. ಸೊ ಜಾತಿ ಕಾಲಮಲ್ಲಿ ಏನು ಬರ್ಸ್ಬೇಕು, ಧರ್ಮದ ಕಾಲಮಲ್ಲಿ ಏನು ಬರ್ಸ್ಬೇಕು ಅನ್ನುವ ಪ್ರಶ್ನೆ ಬಂತು. ಲಿಂಗಾಯತ ಸಮುದಾಯದಲ್ಲಿ ಒಂದಿಷ್ಟು ಗೊಂದಲ ಇದೆ. ಈಶ್ವರ್ ಖಂಡ್ರೆ ಅವರು ಧರ್ಮ ಹಿಂದೂ, ಜಾತಿಯಲ್ಲಿ ವೀರಶೈವ ಲಿಂಗಾಯತ ಬರ್ಸ್ಬೇಕು ಅಂತ ಹೇಳಿದ್ರು. ಆದರೆ ಒಂದಿಷ್ಟು ಲಿಂಗಾಯತ ಸಮುದಾಯದ ಮಠಾಧೀಶರಾಗಿರ್ಬೋದು, ನಾಯಕರಾಗಿರಬಹುದು, MB ಪಾಟೀಲ್ರಾಗಿರಬಹುದು, ಧರ್ಮ ಲಿಂಗಾಯತ ಜಾತಿ ನಿಮಗೆ ಬೇಕಾಗಿರುವಂಥದ್ದಂದ್ರೆ ನಿಮ್ಮ ಉಪಜಾತಿಗಳನ್ನು ಬರೆಸಿ ಅಂತ ಹೇಳಿ. ಸೊ ನಿಜವಾಗ್ಲೂ ಕೂಡ ಲಿಂಗಾಯತ ಸಮಾಜದಲ್ಲಿ ಏನಾಗ್ತಾ ಇದೆ, ವೀರಶೈವರು ಲಿಂಗಾಯತರು ಬೇರೆ ಬೇರೆನಾ ಅಥವಾ ಒಂದೇನಾ, ಇದು ಪ್ರತ್ಯೇಕ ಧರ್ಮನ ಜಾತಿನ, ಎಲ್ಲ ಪ್ರಶ್ನೆಗಳ ಬಗ್ಗೆ ಮಾತನಾಡ್ತಾ ಹೋಗೋಣ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರೆ ಆಮ್ ಆದ್ಮಿ ಪಕ್ಷದ ವಕ್ತಾರರಾಗಿರುವಂಥ ಶಶಿಧರ್ ಆರಾಧ್ಯ ಅವರು. ಅದೇ ರೀತಿಯಾಗಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ನಟರಾಜ್ ಅಂದರೆ ಮಹಾಪ್ರಧಾನ ಕಾರ್ಯದರ್ಶಿ ಆಗಿರುವಂಥ ನಟರಾಜ್ ಸಾಗರನಹಳ್ಳಿ ಅವರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಹೊಸದಲ್ಲ ವಿಚಾರ, ನಿಮ್ಗೆ ಕೂಡ ಗೊತ್ತಿರೋದು. ಈಗ ಮತ್ತೊಮ್ಮೆ ಪ್ರತ್ಯೇಕ ಕೂಗಿ ಕೇಳಿ ಬರ್ತಾ ಇದೆ, ಏನು ಹೇಳ್ತೀರಿ? ನಾನು ಇದನ್ನ ಪ್ರತ್ಯೇಕ ಕೂಗು ಅಂತ ಭಾವಿಸೋದಿಲ್ಲ. ಯಾಕೆಂದರೆ ಅಖಿಲ ಭಾರತ ವೀರಶೈವ ಮಹಾಸಭಾ ಹುಟ್ಟಿದಾರಭ್ಯ ಇಲ್ಲಿಯವರೆಗೆ ವೀರಶೈವ ಲಿಂಗಾಯತರು ಒಂದೇ ಅಂತಕ್ಕಂಥ ಭಾವನೆ ಇರೋದ್ರಿಂದ ನಾನಿದು ಪ್ರತ್ಯೇಕ ಕೂಗುನಲ್ಲ. ಲಿಂಗಾಯತ ಅಂದರೂ ಒಂದೇ, ವೀರಶೈವ ಅನ್ನೋದು ಒಂದೇ ಆಗಿರೋದ್ರಿಂದ ಇದು ಪ್ರತ್ಯೇಕವಾದ ಕೂಗಲ್ಲ. ನಮಗೆ ಒಂದು ಧರ್ಮ ಬೇಕು ಅಂತ ಹೇಳಿ ಅವರು ಒಂದು ಸಂಘವನ್ನು ಕಟ್ಕೊಂಡು ಒತ್ತಾಯಿಸ್ತಾ ಇದ್ದಾರೆ. ಲಿಂಗಾಯತ ಅಂತ ಕೊಟ್ಟರು ಅಷ್ಟೇ, ವೀರಶೈವ ಅಂತ ಕೊಟ್ಟರು ಅಷ್ಟೇ, ವೀರಶೈವ ಲಿಂಗಾಯತ ಅಂತ ಕೊಡಬೇಕು, ಅದಕ್ಕೊಂದು ಸಪ್ರೇಟ್ ಧರ್ಮವನ್ನು ಕೊಡಬೇಕು ಅಂತಕ್ಕಂಥದ್ದು ವೀರಶೈವ ಲಿಂಗಾಯತ ಮಹಾಸಭಾದ ಪ್ರತಿಪಾದನೆ. ಈಗ ನೋಡಿ, ಕಂಪ್ಲೀಟ್ ಆಗಿ ಪ್ರತ್ಯೇಕ ಲಿಂಗಾಯತ ಧರ್ಮ, ಇದ್ರ ಬಗ್ಗೆ ಏನು ಹೇಳ್ತೀರಿ? ವೀರಶೈವರೇ ಬೇರೆ, ಲಿಂಗಾಯತರೇ ಬೇರೆ ಅನ್ನುವ ವಾದ ಕೂಡ ಇದೆ. ನೋಡಿ, ಎಲ್ಲ ಪುರಾತನರಿಗೆ, ಹಿರಿಯರಿಗೆ ಗೌರವವನ್ನು ಇಟ್ಕೊಂಡು ನಾನು ಸಣ್ಣನಾಗಿ ಒಂದು ಮಾತು ಹೇಳ್ತೇನೆ. ವೀರಶೈವ ಅಂತಕ್ಕಂಥವ್ರಾಗಲಿ, ಲಿಂಗಾಯತರಂತ ಆಗಲಿ, ಅವರು ತತ್ವ ಆಚರಣೆಗಳಲ್ಲಿ ಒಂದಾಗಿದ್ದರೆ, ತತ್ವ ಆಚರಣೆಗಳನ್ನು ಏನು ನಾವು ವೀರಶೈವ ಲಿಂಗಾಯತ ಇಬ್ಬರಿಗೂ ಇರತಕ್ಕಂಥ ಸಮನಾದಂಥ ಆಚರಣೆಗಳಿದ್ದಾವೆ, ಪಂಚಾಚಾರ, ಅಷ್ಟಾವರಣ ಮತ್ತು ನಮ್ಮ ಷಟಸ್ಥಳಗಳ ಆಚರಣೆ ಏನಿದೆ, ಅದನ್ನು ಪಾಲಿಸಿದ್ದೇ ಆಗಿದ್ದರೆ ಈ ಗೊಂದಲಗಳಿಗೆ ಕಾರಣವೇ ಇರ್ತಿರಲಿಲ್ಲ. ವೀರಶೈವ ಅಂತ ನಾನು ಅಂದ್ಕೊಳ್ಳಿ, ಇವು ಆಚರಣೆಗಳು ತಂದಿದ್ರೆ, ಅಥವಾ ಲಿಂಗಾಯತ ಅಂತಕ್ಕಂಥವ್ರು ಈ ಮೂರು ಆಚರಣೆಗಳಿಗೆ, ಈ ಸಂವಿಧಾನ, ಈ ಕಟ್ಟುಪಾಡಿನಲ್ಲೇ ಈ ಧರ್ಮ, ಇದರ ಆಚರಣೆಗಳಿಗೆ ಅವರೇನಾದರೂ ಒತ್ತು ಕೊಟ್ಟಿದ್ದೇ ಆಗಿದ್ದರೆ ಈ ಪ್ರತ್ಯೇಕತೆಯ ಒಂದು ಕೂಗೆ ಹೇಳ್ತಾ ಇರಲಿಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ಓಕೆ ಶಶಿಧರ್ ಸರ್, ರಾಜಕೀಯವಾಗಿ ಹೇಗೆ ನೋಡ್ತಾ ಇದ್ರಿ ಅಂತ? ಈ ಹಿಂದೆ ಕೂಡ ಒಂದಿಷ್ಟು ಗಲಾಟೆ ಆಗಿತ್ತು, ಒಂದಿಷ್ಟು ಹೋರಾಟ ಆಗಿತ್ತು, ಆ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಡ್ಯಾಮೇಜ್ ಆಗಿತ್ತು. ಬಟ್ ರಾಜಕೀಯವಾಗಿ ಹೇಗೆ ನೋಡ್ತಿದ್ರಿ ಈ ಪ್ರತ್ಯೇಕ ಧರ್ಮದ ಕೂಗನ್ನು? ನೋಡಿ, ಇಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾದವರು ಹೇಳಿದ ಹಾಗೆ ವೀರಶೈವ ಮತ್ತು ಲಿಂಗಾಯತ ಅನ್ನೋದು ಸಾಮ್ಯತೆ ಇದೆ.
ಅದು ಶೈವ ಪಂಥವನ್ನು ಹೊಂದಿರತಕ್ಕಂಥದ್ದು. ಇದು ಬಸವಣ್ಣವರ ನಂತರ ಬಂದ ಒಂದು ಇಷ್ಟಲಿಂಗ ಪೂಜೆ ಮಾಡಿರ್ತಕ್ಕಂಥ ಪದ್ಧತಿ ಇರತಕ್ಕಂಥವರು, ಅಹಿಂಸೆ ಮತ್ತು ಕಾಯಕ ಕೈಲಾಸವನ್ನು ಹೊಂದಿರತಕ್ಕಂಥ ಜನಗಳಿಗೆ ಒಂದು ಪ್ರತ್ಯೇಕತೆಯನ್ನು ಮಾಡಬೇಕು. ಸಮಾಜದಲ್ಲಿ ಸುಧಾರಣೆ ಆಗಬೇಕು, ಸಮಾಜದಲ್ಲಿ ಎಲ್ಲರೂ ಒಂದಾಗಬೇಕು, ಎಲ್ಲರೂ ಒಂದೇ ರೀತಿಯಲ್ಲಿ ಇರಬೇಕು ಅಂತ ಸಮಾಜ ಸುಧಾರಣೆಗೋಸ್ಕರ ಬಸವಣ್ಣನವ್ರದ ನಂತರ ಅವರು ಶೈವರಾಗಿರ್ತಕ್ಕಂಥವ್ರೆ. ಶೈವ ಪದ್ಧತಿಯಿಂದನೇ ಅದನ್ನು ಅನುಸರಿಸ್ತಾ ಲಿಂಗಾಯತ ಅಂತ ಒಂದು ಪದವನ್ನು ಕೊಟ್ಟರು. ಅಲ್ಲಿ ಯಾವುದು ಧರ್ಮ ಅಂತ ಅವರೆಲ್ಲೂ ಹೇಳಲಿಲ್ಲ. ಕೈಯಲ್ಲಿ ಲಿಂಗವನ್ನು ಇಟ್ಕೊಂಡು ಲಿಂಗವಂತ ಅಂತ ಹೇಳಿದ್ರು. ಲಿಂಗ ಅದೊಂದು ಡಿಸಿಪ್ಲಿನ್ಗೋಸ್ಕರ, ನಮ್ಮ ಕಾಯಕವೇ ಕೈಲಾಸಕ್ಕೋಸ್ಕರ, ಎಲ್ಲರೂ ಒಂದು ಸಹಬಾಳ್ವೆ ಸಹ ರೀತಿ ಅಹಿಂಸೆಯನ್ನು ಪಾಲಿಸೋದಕ್ಕೋಸ್ಕರ ಈ ಪದ್ಧತಿಯನ್ನು ಮುಂದುವರಿಸ್ಕೊಂಡು ಹೋಗಿ ಅಂತ ಬಸವಣ್ಣನವರು ಹೇಳಿದರು. ಒಂದು ಶೈವ ಪದ್ಧತಿಯಿಂದ ಬಂದಿರತಕ್ಕಂಥದ್ದು ಸುಮಾರು 5ನೇ ಶತಮಾನದಿಂದ ಬಂದಿರತಕ್ಕಂಥದ್ದು ವೀರಶೈವರು. ಅದು 5 ಮಹಾಸಂಸ್ಥಾನಗಳನ್ನು ಸ್ಥಾಪನೆ ಮಾಡಿದ್ದಾರೆ, ಪಂಚಪೀಠಗಳನ್ನು ಮಾಡಿದ್ದಾರೆ. ನಮ್ಮ ರಂಭಾಪುರಿ ಪಂಚಪೀಠ ಆಗಲಿ, ಉಜ್ಜಯಿನಿ ಪಂಚಪೀಠ, ಶ್ರೀಶೈಲ, ಹರಿದ್ವಾರ, ಈ ರೀತಿ 5 ಪಂಚಪೀಠಗಳನ್ನು ಮಾಡಿರ್ತಕ್ಕಂಥದ್ದು ವೀರಶೈವರು ಆಲ್ರೆಡಿ ಇದ್ದರು. ಅದರ ಸಾಮ್ಯತೆ ಇರತಕ್ಕಂಥದ್ದೇ ಲಿಂಗಾಯತ. ಆದರೆ ಇಲ್ಲಿ ಎಲ್ಲೇ ಏನಂದರೆ, ಇಲ್ಲಿ ನಾವು ಸುಮಾರು 17% ಕರ್ನಾಟಕದಲ್ಲಿ ಜನ ಇರತಕ್ಕಂಥದ್ದು. ರಾಜಕೀಯವಾದಂತಹ ಉದ್ದೇಶಗಳು ಎಲ್ಲರಿಗೂ ಇರುತ್ತೆ. ಈ ಎಲ್ಲ ವೀರಶೈವ ಲಿಂಗಾಯತ ನಾಯಕರು ಎಲ್ಲ ಪಕ್ಷಗಳಲ್ಲೂ, ಇರ್ರೆಸ್ಪೆಕ್ಟಿವ್ ಆಫ್ ದಿ ಪಾರ್ಟೀಸ್, ಎಲ್ಲ ಪಕ್ಷಗಳಲ್ಲೂ ಇದ್ದಾರೆ. ಅವರವರ ಬೇಳೆ ಬೇಯಿಸ್ಕೋಬೇಕು, ಅವರವರು ಗೆಲ್ಲಬೇಕು, ಅವರವರು ನಾನು ಅಧಿಕಾರ ಪಾರಪತ್ಯವನ್ನು ಸಾಧಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇದನ್ನು ವೀರಶೈವ ಬೇರೆ ಲಿಂಗಾಯತ ಬೇರೆ ಅನ್ನೋದಕ್ಕೂ ಹೊರಟಿದ್ದಾರೆ. ಇದು ಆಲ್ರೆಡಿ ಒಂದು ಸರಿ ವಾಪಸ್ ಬಂದಿದೆ. ಅದು ಕೇಂದ್ರದಿಂದ ಶಿಫಾರಸನ್ನು ವಾಪಸ್ ಬಂದಿದೆ. ಈಗ ಮತ್ತೆ ಶಿಫಾರಸು ಮಾಡೋದ್ರಿಂದ ಅದು ಒಗ್ಗಟ್ಟಿನಿಂದ ಮಾಡಿದರೆ ಅವ್ರಿಗೊಂದು ಪರ್ಯಾಯ ವ್ಯವಸ್ಥೆ ಸಿಗುತ್ತೆ. ನೀವು ಇವರೇ ಬೇರೆ ಅಂತ ಮಾಡಿದಾಗ ನಿಮ್ಮ ಒಗ್ಗಟ್ಟಿಲ್ಲ ಅಂದರೆ ಅದೇನೂ ಆಗೋದಿಲ್ಲ. ಇದು ಮತ್ತೆ ಸಿದ್ದರಾಮಯ್ಯನವರು ಹೊಸದಾಗಿ ಅವರ ಕಾರ್ಯತಂತ್ರದ ಒಂದು ರೂಪ. ಯಾಕೆಂದರೆ ವೀರಶೈವ ಲಿಂಗಾಯತರು ಅತಿ ಹೆಚ್ಚು BJPಗೆ ಒಲವು ತೋರಿಸ್ತಾ ಇದ್ದಾರೆ. ಅದು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ. ಆ ಮತಗಳನ್ನು ಹೊಡಿಬೇಕು. 2018ರಲ್ಲಿ ಹೊಡೆಯೋದಕ್ಕೆ ಹೋದರೂ ತೀವ್ರವಾದಂಥ ಖಂಡನೆ ಆಯಿತು. ಇಡೀ ಕರ್ನಾಟಕದುದ್ದಕ್ಕೂ ಅವರ ವಿರುದ್ಧ ಘೋಷಣೆಗಳು ಹೋಗಿದ್ವು. ಅವರು ಅದಕ್ಕೆ ಪಶ್ಚಾತ್ತಾಪನೂ ಪಟ್ಟರು. ನಾನು ತಪ್ಪು ಮಾಡಿದೆ ಅಂತಲೂ ಹೇಳಿದ್ರು. DK ಶಿವಕುಮಾರ್ ಹೇಳಿದ್ರು, ನಾನು ತಪ್ಪು ಮಾಡಿದ್ವಿ, ವೀರಶೈವ ಲಿಂಗಾಯತನ ಹೊಡೆಯೋಕ್ಕೆ ಹೋದ್ವಿ, ನಾವು ತಪ್ಪಾಯಿತು ಅಂತ ಹೇಳಿದ್ರು. ಆದರೆ ಮತ್ತೆ ಅದಕ್ಕೆ ಜೇನುಗೂಡಕ್ಕೆ ಕೈ ಹಾಕ್ತಾ ಇದ್ದೀರಾ. ಆ ಜೇನುಗೂಡಕ್ಕೆ ಕೈ ಹಾಕಿದ್ರೆ ನಿಮಗೆ ಕಚ್ಚೋದು. ನೀವು ನಿಮ್ಮ ರಾಜಕೀಯದ ಅಂತಿಮ ಇದರಲ್ಲಿದ್ದೀರ, ಅಂತಿಮ ಘಟ್ಟದಲ್ಲಿದ್ದೀರ ಸಿದ್ದರಾಮಯ್ಯನವರು. ಆದರೆ ಒಂದು ಧರ್ಮವನ್ನು ನೀವು ಹೊಡೆಯೋದಕ್ಕೆ ಹೋಗ್ಬಿಡಿ. ನೀವು ನಿಮ್ಮ ಕುರುಬ ಸಮಾಜವನ್ನು ನೋಡ್ಕೋಬೇಕು. ನಿಮ್ಮ ಕುರುಬ ಸಮಾಜದಲ್ಲಿ ಸಾಕಷ್ಟು ಪಂಗಡಗಳಿವೆ, ಪಂಥಗಳಿವೆ. ನೀವು ಮಾತ್ರ ಮೊನ್ನೆ ಅವರೇ ಒಂದು ಕುರುಬ ಸಮಾಜದ ಮೀಟಿಂಗಲ್ಲಿ ಹೇಳ್ತಾರೆ, ಅವರೇ CM ಅವರು, ಯಾರು ಏನು ಬರೆಸ್ಬೇಡಿ, ಕೇವಲ ಕುರುಬ ಅಂತ ಬರೆಸ್ರಿ. ಏನು ಹಾಲು ಮತ, ಇನ್ನೊಂದು ಮತ, ಗಾಂಡು ಮತ ಏನು ಬರೆಸ್ಬೇಡಿ, ಕೇವಲ ಕುರುಬ ಅಂತ ಬರೆಸಿ ಅಂತ ನೀವು ಮಾತ್ರ ಒಗ್ಗಟ್ಟಿನ ಮಂತ್ರ ಹೇಳ್ತೀರಾ. ಬೇರೆಯವ್ರಿಗೆ ಮಾತ್ರ ನೀವು ಬೇರೆಯಾಗಿ ನಿಮ್ಮ ಪ್ರತ್ಯೇಕ ಧರ್ಮ ಅಂತ ನಾನು ಕಳಿಸ್ಕೊಡ್ತೀನಿ, ವೀರಶೈವರದನ್ನು ಬಿಟ್ಬಿಡ್ತೀನಿ ಅನ್ನೋದಕ್ಕೆ ಯಾವುದು ಇದು ರಾಜಕೀಯ ಅಲ್ವಾ? ಇವರಿಬ್ಬರೂ ಸಹ BJP ಮತ್ತು ಕಾಂಗ್ರೆಸ್ ಒಳ್ಳಾಟದಲ್ಲಿ ಈ ವೀರಶೈವ ಲಿಂಗಾಯತರು ಸಾಮಾನ್ಯ ಜನ ಇದನ್ನು ಅನುಭವಿಸ್ತಾ ಇರೋದಂತ ಕಷ್ಟ. ಈಗ ಯಾಕಂದರೆ ವೀರಶೈವರ ನಡೆಸ್ಕೊಳ್ತಾ ಇರ್ತಕ್ಕಂಥ ಮಠಗಳನ್ನು ನಡ್ಕೊಳ್ತಾ ಕೆಲವು ಜನ ಇದ್ದಾರೆ, ಲಿಂಗಾಯತ ಮಠಗಳನ್ನು ನಡ್ಕೊಳ್ತಾ ಇರ್ತ ಕೆಲವು ಜನ ಇದ್ದಾರೆ. ಆದರೆ ಇಲ್ಲಿ ನಾವು ಹೇಳೋದೇನೆಂದರೆ, ಎಲ್ಲರೂ ಸಹ ಸಮಾಜದಲ್ಲಿ ಸುಧಾರಣೆ ಆಗಿದ್ದಾರೆ. ಯಾಕೆಂದರೆ ವೀರಶೈವರಾಗಲಿ ಲಿಂಗಾಯತರಾಗಲಿ ಸಂಬಂಧಗಳನ್ನು ಬೆಳೆಸ್ಕೊಂಡಿದ್ದಾರೆ, ಮದುವೆ ಅನ್ನುವ ಬಾಂಧವ್ಯದಲ್ಲಿ ಬೆಸುಗೆ ಮಾಡ್ಕೊಂಡಿದ್ದಾರೆ. ಇವತ್ತಿನ ಸಮಾಜದಲ್ಲಿ ನೀವು ಕರ್ನಾಟಕದಲ್ಲಾಗಲಿ, ಆಂಧ್ರ ಪ್ರದೇಶದಲ್ಲಾಗಲಿ, ಮಹಾರಾಷ್ಟ್ರದಲ್ಲಾಗಲಿ, ತಮಿಳುನಾಡಲ್ಲಾಗಲಿ, ಕೇರಳದಲ್ಲಾಗಲಿ ಎಲ್ಲೆಲ್ಲೂ ಹೋದ್ರೂ ವೀರಶೈವ ಲಿಂಗಾಯತ ಒಬ್ಬರೇ, ಎಲ್ಲನೂ ಒಂದೇ ಆಗಿದೆ. ಬಟ್ ರಾಜಕೀಯಕ್ಕೋಸ್ಕರ, ರಾಜಕೀಯ ಮೇಲಾಟಕ್ಕೋಸ್ಕರ ಇವರು ಧರ್ಮ ಜಾತಿ ಅನ್ನುವ ವಿಷಬೀಜವನ್ನು ಬಿತ್ತಿ ಈ ರೀತಿಯಾದಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ಬಯಸ್ತೀನಿ.